ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ಬರೀ ಪಾಪ ವಿನಾಶನಂ ಬಗ್ಗೆ ತಿಳ್ಕೊಳ್ಳೋಣಂತ. ಈ ಪ್ಲೇಸಿಗೆ ಪ್ರೈವೇಟ್ ಕ್ಯಾಬ್ ಬರ್ತಾವ್ರಿ, ಇಲ್ಲ ಡೈರೆಕ್ಟ್ ತಿರುಮಲದಿಂದ ಗೌರ್ಮೆಂಟ್ ಬಸ್ ಅದಾವ್ರಿ, ತಿರುಮಲದ್ದು ಟಿ.ಟಿ.ಡಿ. ಅವ್ರದ್ದು. ಸೊ ಆ ಗೌರ್ಮೆಂಟ್ ಬಸ್ ಕೂಡ ಈ ಪಾಪ ವಿನಾಶನಂಗೆ ಬರ್ತಾವು. ಅಲ್ಲಿ ಗೌರ್ಮೆಂಟ್ ಬಸ್ ಇಳ್ಕೊಂಡ ತಕ್ಷಣ ಈ ತರ ಒಳಗಡೆ ಹೋಗ್ಬೋದು, ನಡ್ಕೊಂಡು ಹೋಗಕ್ ತುಂಬಾ ಸ್ವಲ್ಪ ದೂರ ಐತಿ, ಒಂದ್ ಕಿಲೋಮೀಟರ್ ವರೆಗೂ ದೂರ ಐತಿ. ಇಲ್ಲಿ ಮಣ್ಣು ಮಾತ್ರ ಫುಲ್ ಸಾಫ್ಟ್ ಮಣ್ಣು, ಕಾಲಲ್ಲಿ ಫುಲ್ ಸಾಫ್ಟ್ ಅನ್ಸ್ತೈತಿ ಮಣ್ಣು, ಅಷ್ಟ್ ಚಲೋ ಮಣ್ಣ್ ಐತ್ರಿ ಈ ಪ್ಲೇಸ್ ಒಳಗ. ಅದ್ ಬಾಳ್ ಲೈಕ್ ಆತ್ ನನಗ. ಸೊ ಈ ತರ ಹೋಗೋಕ ದಾರಿಲಿಂದ ಟೈಲ್ಸ್ ಎಲ್ಲಾ ಹಾಕಿ ಚೆನ್ನಾಗ್ ಮಾಡಿದ್ದಾರೆ ರೂಟ್ ಇದನ್ನ. ಪಾಪ ವಿನಾಶನಂ ಅಂದ್ರೆ ಇದು ಮುಖ್ಯ ದೇವಸ್ಥಾನದಿಂದ 3 ಕಿಲೋಮೀಟರ್ ದೂರದಲ್ಲಿ ಐತ್ರಿ ಇದು. ಇದು ಫುಲ್ ಬೆಟ್ಟ ಗುಡ್ಡಗಳ ಮೇಲೆ ಇರುವಂತ ಪರಿಸರದಲ್ಲಿ ಐತ್ರಿ ಇದು. ಭಕ್ತರು ಈ ಶ್ರೀನಿವಾಸನ ದರ್ಶನಕ್ಕೂ ಮುನ್ನ ಇಲ್ಲಿ ಬಂದು ಪವಿತ್ರ ಸ್ನಾನ ಅಂತ ಹೇಳಿ ಮಾಡ್ತಾರೆ ಇದನ್ನ. ಈ ಸ್ನಾನ ಮಾಡೋದ್ರಿಂದ ಎಷ್ಟೋ ಜನ್ಮಗಳ ಪಾಪಗಳು ಕೂಡ ಪರಿಹಾರ ಆಗ್ತಾವಂತ ಹೇಳ್ತಾರೆ. ಇದ್ರದ್ದು ಇತಿಹಾಸ ಮತ್ತೆ ಮಹತ್ವ ನೋಡೋದಾದ್ರೆ, ಪಾಪ ವಿನಾಶನಂ ತೀರ್ಥ ಅತ್ಯಂತ ಪವಿತ್ರವಾದ ಜಲಮೂಲ ಅಂತ ಹೇಳ್ತಾರೆ ಇದಕ್ಕೆ. ಪಾಪ ಪರಿಹಾರ ಅಂತ ಬಂದಾಗ ಪಾಪ ವಿನಾಶನಂ ಅಂದ್ರೇನೆ ಪಾಪಗಳನ್ನ ನಾಶಪಡಿಸುವ ಸ್ಥಳ ಅಂತ ಹೇಳ್ತಾರೆ ಇಲ್ಲಿ ಇದಕ್ಕೆ. ತಿರುಮಲದಲ್ಲಿರುವ ಪ್ರಮುಖ ತೀರ್ಥಗಳ ಒಳಗ ಇದು ಒಂದು ಬಹಳ ಪವಿತ್ರ ತೀರ್ಥ ಅಂತ ಹೇಳ್ತಾರಿ. ನೀರ್ ಬರೋ ತರ ಇಲ್ಲೆಲ್ಲಾ ಫುಲ್ ಒಂದು 4 to 5 ನೀರಿಂದ ಜಲ ಬೀಳೋ ತರ ಮಾಡಿದ್ದಾರೆ. ಫುಲ್ ಎತ್ತರದಿಂದ ಬೀಳ್ತೈತಿ ದಟ್ಟವಾಗಿ, ಕೆಳಗಡೆ ನಿಂತ್ಕೊಂಡ್ರೆ ಮಾತ್ರ ಫುಲ್ ಫೋರ್ಸ್ಫುಲ್ ನೀರು ರಪ್ ರಪ್ ಅಂತ ಬೀಳ್ತೈತ್ರಿ. ಇಲ್ಲಿ ಪೇನ್ ಆಗುತ್ತೋ ಏನೋ ಗೊತ್ತಿಲ್ಲ, ನಾವಂತೂ ಟ್ರೈ ಮಾಡಿಲ್ಲ. ಇಲ್ಲೆಲ್ಲ ಟಾಯ್ಲೆಟ್ ಎಲ್ಲಾ ಹೆಲ್ಪ್ ಐತ್ರಿ ಹೋಗಾಕ. ಆಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡೋಕು ಕೂಡ ಈ ತರ ರೂಮ್ಸ್ ಗಳನ್ನ ಮಾಡಿದ್ದಾರೆ. ಮತ್ತೆ ಇಲ್ಲೊಂದ್ ದೇವಸ್ಥಾನ ಕೂಡ ಐತ್ರಿ. ನಾವಿಲ್ಲಿ ಸ್ನಾನ ಮಾಡ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ನಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡ್ಕೊಂಡು ಹೋಗ್ಬೋದು. ಸೊ ಫುಲ್ ರಶ್ ಮಾತ್ರ ಸಿಕ್ಕಾಪಟ್ಟೆ ಇತ್ತು. ನಾವು ಸುಮ್ನೆ ನೋಡ್ಕೊಂಡ್ ಬಂದ್ವಿ ಅಷ್ಟೇ, ಟ್ರೈ ಮಾಡ್ಲಿಲ್ಲ, ಸ್ನಾನ ಎಲ್ಲ ಮಾಡಕ್ ಹೋಗ್ಲಿಲ್ಲ. ಬಟ್ ನೀರ್ನ ಸ್ವಲ್ಪ ಚಿಮ್ಸ್ಕೊಂಡು ಬಂದ್ವಿ. ರಶ್ ಮಾತ್ರ ಸಿಕ್ಕಾಪಟ್ಟೆ ಇತ್ತು, ನೋಡ್ಕೊಂಡು ಹೋದ್ವಿ.